ನೋಡ್ಕೋತ ಮನೆಗೆ ಹೋದ್ರು ಎರಡು ಮಕ್ಕಳಿದ್ದು ಹಸನ್ ಹುಸೇನ್ ಎರಡು ಮಕ್ಕಳಿಗೆ ತಂದು ಒತ್ತಿ ಇಟ್ರು. 200 ರೂಪಾಯಿ ತಗೊಂಡು ಹಾದ್ರ ಮನಿಗೆ ಇವ ಹುಡುಕ್ಯಾಡ್ಕೊತ ಹೋದ. ಯಾವ ರೊಕ್ಕ ಬೇಡಿದವನಿಗೆ ಕುಡಿಬೇಕಂತೇಳಿ ಮೌಲಾಲಿ ಶರಣರು ಮೊಹಮ್ಮದ್ ಪೈಗಂಬರ್ನೆ ಮತ್ತ ಭಿಕ್ಷುಕ ಒಬ್ಬ ಮುಪ್ಪನ ಮುದ್ಕೊಂಡು ರೂಪ ತೊಟ್ಟ ಬಂದ ರೊಕ್ಕ ತಗೊಂಡು ಹಾದ. ಮನಿ ಒಳಗ ಮಧ್ಯ ಟೈಮ್ ಆಗ್ಯದ, ರಾತ್ರಿ ಗಂಟೆ ಟೈಮ್. ಸತ್ಯಪತಿ ವಿಚಾರ ಮಾಡ್ತಾರ, ತುಂಬದ ಮನ್ಯಾಗ ಆಡ್ತೀವಿ ಮಕ್ಕಳಿಗೆ ಒತ್ತಿ ಇಟ್ಕೊಂಡು ರೊಕ್ಕ ಇನ್ನೊಬ್ರಿಗೆ ಕೊಡ್ತೀವ ಅಂದ್ರೆ ನಾವು ಎಂತ ಪಾಪಿ ಇದ್ದಿರ್ಬೇಕು. ಮಕ್ಕಳ ಮ್ಯಾಗ ಮೋಹ ಆಯ್ತು, ಮಕ್ಕಳ ನೆನಪು ಬರ್ಲಾಗತ್ತು. ಹಡದ ತಾಯಿ ಬಿಬಿ ಫಾತಿಮಾಗ ಕಣ್ಣಾನ ನೀರ ತಾಳ್ಲಿಲ್ಲ, ಕಣ್ಣಾನ 2 ಹನಿ ನೀರ ಉದುರಿ ಭೂಮಿಗೆ ಕಡದ ಬಿದ್ದು 2 ರತ್ನದ ಹಳ್ಳ ಅದು. ನೋಡ್ರಿ, 2 ರತ್ನದ ಹಳ್ಳ ಅದು. ಅವು 2 ರತ್ನದ ಹಳ್ಳ ತನ್ನ ಗಂಡನ ಕೈಯಾಗ ಕೊಡ್ತಾಳ, ಮೌಲಾಲಿ ಶರಣನ ಕೈಯಾಗ. ಇದು ಒಯ್ದು ಅಕ್ಕಲಕೋಟೆ ಅಂತ ದೊಡ್ಡ ಪ್ಯಾಟಿ ಒಳಗ ಮಾರ್ರಿ. ಏನು ರೊಕ್ಕ ಬರ್ತಾವ 200ಕ್ಕೆ ಮಾರ್ಕರೆ. ಆ ರೊಕ್ಕ 10 ಮುಳುಗರದಾಗ ಸೌಕರ ಕೊಟ್ಟು ಮಕ್ಕಳಿಗೆ ಬಿಡಿಸ್ಕೊಂಡು ಬರೋಣ ಅಂದ್ರ. ಯಾಕಾಗಲ್ಲ ಅಂದ, ಇವನಿಗೆ ಒಟ್ಟ ಇದು ವ್ಯಾಪಾರ ಹ್ಯಾಂಗ ಮಾಡುದು ಗೊತ್ತಿದ್ದಿತ್ರ. ತಗೊಂಡ ಅಕ್ಕಲಕೋಟೆ ಅಂತ ಪ್ಯಾಟಿಗೆ ಹೋದ. ಎಷ್ಟೋ ಮಂದಿ ವ್ಯಾಪಾರಿಗಾರ ಬಂದಿವ್ರು ಕೇಳ್ತಿದ್ರು, ಈ ರತ್ನ ಹಳ್ಳ ಮಾರಾಮಿದ್ರಿ ಅಲ್ಲಿ ಕೇಳಿಸ್ಬೇಕಲ್ಲ. ರತ್ನದ ಹಳ್ಳ ದೊಡ್ಡ ಪೇಟೆಗೆ ತಗೊಂಡು ಹೋಗ್ಯಾನ. ಎಷ್ಟೋ ಮಂದಿ ಬಂದ್ರು, ಈ ರತ್ನದ ಹಳ್ಳ ಕೊಡೋದು ಯಾರು ತೋತಿರಿ ತೋರಿ ಅಂದ್ರು. ಒಬ್ಬೊಬ್ಬ 10 ಸಾವಿರ ಬೇಡದ. ಕೊಡಲ್ಲ ಅಂದಿವ. 200 ಯಾರು ಕೊಡ್ತಾರ ಅವ್ರಿಗೆ ಕೊಡ್ತಾರತ್ತೀವ. ಇದು ಹುಚ್ಚ ಕಾಣಿಸ್ತದ ಅಂದ್ರು ಅವರು. ಎಲ್ಲಾರು ಗಪ್ಪೆ ಯಾರು ಇತ್ತು. ಕೊನೆ ಒಬ್ಬ ವ್ಯಾಪಾರಿಗೆ ಯಾರು ಬಂದ್ರಿ, ಸಾಕ್ಷಾತ್ ಮೊಹಮ್ಮದ್ ಪೈಗಂಬರ್ನೇ ವ್ಯಾಪಾರಿಗೆ ಆಗಿ ಬಂದ. ನಾನು ಮೌಲಾಲಿ ಎಟ್ಟಕ್ಕೆ ಕೊಡ್ತಿ ರತ್ನದ ಹಳ್ಳ, ನೀ ಎಟ್ಟಕ್ಕೆ ಬೇಡ್ತೈತಿ ಕೇಳಿದೀವ. ನೀ ಕೊಡೋದ್ರೆ ಎಟ್ಟಕ್ಕೆ ಕೊಡ್ತಿ, ನಾ 200 ಕೊಡ್ತ. ಬೆಲೆ ಕಟ್ಟಲಕ್ಕೆ ಬರ್ಲಾರ್ದಂತ ರತ್ನದ ಹಳ್ಳವಪ್ಪ 200ಕ್ಕೆ ಕೊಡ್ತಿ. ಇಲ್ಲ ನಾ ಅಟ್ಟೆ ಕೊಡವ. 1000ಕ್ಕೆ ಬತ್ರಿ ವ್ಯಾಪಾರ ಒಟ್ಟು. 1000 ರೂಪಾಯಿ ಮೊಹಮ್ಮದ್ ಪೈಗಂಬರ್ರು ವ್ಯಾಪಾರಿಗೆ ಆಗಿ ಬಂದು 1000 ರೂಪಾಯಿ ಕೊಟ್ಟರು. 2 ರತ್ನದ ಹಳ್ಳ ತಗೊಂಡು ಮುಂದೆ ಹೋಗಿ ಮಾಯಾಗಿ ಬಿಟ್ಟ. ಇವ ಏನು ಮಾಡ್ತಾನ ಮೌಲಾಲಿ ಶರಣ, 200 ತನ್ನ ಕಿಶಾಗಿ ಇಟ್ಕೊಂಡ, 800 ಬೇಡಿ ಬಿಕಾರಿಗಳಿಗೆ ಹಂಚ್ಕೋತ ಕುಲ್ಲ ಮನೆಗೆ ಬಂದ. 200 ಉಳ್ದವನ ಬಲ್ಲಿ. ಫಾತಿಮಾ ಟೈಮ ಕೈಮಾರು ಉಳ್ದದ, ಹೋಗಿ ಮಕ್ಕಳಿಗೆ ಬಿಡಿಸ್ಕೊಂಡು ಬರೋದು. ಶೆಟ್ಟಿ ಸೌಕಾರ ಬಲ್ಲಿ ಹೋಗೋಣ, 10 ತುಸು ಉಳ್ದದ. ಸೂರ್ಯ ಮುಳುಗದಂದ್ರೆ ಮಕ್ಕಳು ನಮಗೆ ಕೊಡಂಗಿಲ್ಲ. ಶೆಟ್ಟಿ ಸೌಕಾರ ನಡಿ ಹೋಯ್ತಾರ. ಸತಿಪತಿ ಕೂಡಿ ಶೆಟ್ಟಿ ಸೌಕರ್ನ ಮನೆಗೆ ಔಷಧಿ ಹೊಂಟಾರ. 10 ತುಸು ಉಳಿದಿತ್ತು. ಶೆಟ್ಟಿ ಸೌಕರ್ನ ಮನೆ ಹೊಸ್ತಿರದ ಅಂದ ಕಾಲ ಇಟ್ಟು ಒಳಗೆ ಹೋಗುತ್ತಿದ್ರು. 10 ಮುಳುಗಿತ್ತು. ಸೂರ್ಯ ಮುಳುಗುತ್ತ ಬಂಧುಗಳೇ, ಸೂರ್ಯ ಮುಳುಗದ ಬಳಕ ಶೆಟ್ಟಿ ಸೌಕರ್ನ ಬಳಿ ಹೋಗುತ್ತಾರ. ಏನು ಮೊಹಮ್ಮದ್ ಮುತ್ಯ ಗಳೂರಿಗೆ 101 ರೂಪಾಯಿ ಕಾಣಿಕೆ ಕೊಟ್ಟಾರ. ಅವರಿಗೆ ನನ್ನ ಮೌಲಾಲಿ ಶರಣ ಆಶಾದ್ ಬಿತ್ತಾಯಿ ಮೈಬೂ ಸುಬಾನಿ ಸದಾನಕಲ ಅನುಕರು ಕುಳ್ಳಂತ ಬಿಡ್ಕೊಂಡು ಕೊಟ್ಟಂತ ಕಾಣಿಕೆ ಸ್ವೀಕಾರತ್ತು. 10 ಮುಳುಗುತ್ತು. 10 ಮುಳುಗದ ಬಳಕ ಹೋಗಿ ಬಿಬಿ ಫಾತಿಮಾ ಹೇಳ್ತಾಳೆ, ಯಪ್ಪ ಇವ್ ರೊಕ್ಕ ತಗೋರಿ ನನ್ನ ಮಕ್ಕಳಿಗೆ ಬಿಡಿ ಅಂದ. ಏನಂತಾರ ಶೆಟ್ಟಿ ಸೌಕರ್ ಅಂದ, ತಂಗಿ ಬರ್ಲಕ್ಕೆ ತಡ ಮಾಡಿದೆಲ್ಲ ಅಂದ. ನಿನಗ ಮಾತೇನ ಮಾಡಿದ ಮೊದಲ. ಸೂರ್ಯ ಮುಳುಗದಂದ್ರ ಮಕ್ಕಳು ನನ್ನ ನಿಮ್ಮ ಅಲ್ಲ ತಿಳಿ. ಸೂರ್ಯ ಮುಳುಗದ್ರ ಒಳಗೆ ತಂದಿದ್ರಿ ಅಂದ್ರೆ ಮಕ್ಕಳು ನಿಮ್ಗೆ ಆಯ್ತಿತ್ತು, ಕರೆ ತಡ ಮಾಡಿದಿಲ್ಲ ಬರ್ಲಕ್ಕ. ಇನ್ ಹೆಂಗ ಮಾಡುದ್ರಿ ಯಪ್ಪ, ಹಂಗ ಮಾಡ್ಬೇಡ್ರಿ, ಇವ್ರ ರೊಕ್ಕ ತಗೋರಿ ನನ್ನ ಮಕ್ಕಳಿಗೆ ಬಿಡ್ರಿ ಅಲ್ಲತ್ತಳು. ತಂಗಿ ಹೋಗಿ ಹೊಳ್ಳಿ ಮನೆಗೆಲ್ಲ ಗತ್ತ. ಕರುಣಾ ಬರವಲ್ದು ಸೌಕರ್, ಕರುಣಾ ಬರಲ್ದು. ಅವಾಗ ಬಿಬಿ ಫಾತಿಮಾ ಶೆಟ್ಟಿ ಸೌಕರ್ ಕೈಗೆ ಕೈ ಹಿಡಿದು ತಗೊಂಡು ಅಭಿಷೇಕ ತಂದಳು. ಯಾರು ಬಿಬಿ ಫಾತಿಮಾ ಅಭಿಷೇಕ ತಂದು ನೋಡಿಲ್ಲ ಅಂತ ಹೇಳಿ 10 ಮುಳುಗದ ಕಡೆ ಮುಖ ಮಾಡಿ ತೋರ್ಸಲ್ಗತ್ರು. ತನ್ನ ಹೆಬ್ಬಟ್ಟ ಬರೇ ಭೂಮಿಗೆ ಒತ್ತಾಳ. ಮುಳುಗುದು ಸೂರ್ಯ ಹೊರಗೆ ಬಂದಲ್ಲ. ಜಗತ್ತದಾಗ ಮಕ್ಕಳಿಗೆ ಬಿಡಿಸ್ಕೊಂಡು ಬಂದ ಜಗತ್ತಿನ ಇಸ್ಲಾಮ ಧರ್ಮದಾಗ ಆಗೋದು ಇದು ಯಾರಿಂದ? ಶರಣರ. ಯಾರು? ಮೌಲಾಲಿ ಶರಣನ ಹೆಂಡತಿ ಬಿಬಿ ಫಾತಿಮಾ ಮಾಡೋದು ಪವಾಡ. ಇವರಲ್ಲಿ ಸಂತರ ಅದಾರ್ರಿ. ಸಂತ ತುಕಾರಾಮ ಆಗಿ ಹೋದ್ರು. ತುಕಾರಾಮಗ ಒಬ್ರು ಒಂದು ಪೆಂಡಿ ಕಬ್ಬ ಒಂದು ಬೆಲ್ಲದ ಪೆಂಟಿ ಕೊಟ್ಟಿರತ್ತ. ವೈ ಮನೆಗೆ ನಿಂದು ಬಡತನ ಅಂತ ಹೇಳಿ ಎಲ್ಲರಿಗೂ ಹಂಚ್ಕೋತ ಬೆಲ್ಲದ ಪೆಂಟ್ ಎಲ್ಲ ಸಣ್ಣ ಹುಡುಗರಿಗೆ ತಿಲ್ಲ ಕೊಟ್ಟು ಒಂದೇ ಒಂದು ಗಳ ಕಬ್ಬು ಉಳಿದಿತ್ತ ತಮ್ಮ ಪಾಲಿ.
ಅಟ್ರದಾಗಿ ಮತ್ತೊಬ್ಬ ನೆರಮನೆಕಿ ಜಿಜ ಅಂದಳತ್ತ ತುಕಾರಾಮ್ ಹೆಂಡ್ತಿ. ಹೌದು. ನಿನ್ನ ಗಂಡ ಎಟ್ರ ಹುಚ್ಚದ ಅಂದಳತ್ತ. ಗಂಡ ಸೌಕಾರ ದೊಡ್ಡದು ಒಂದು ಬೆಲ್ಲದ ಪೆಂಟಿ ಕೊಟ್ಟಿದ್ದ. ಹೌದು. ಒಂದು ಕಬ್ಬಿನ ಪೆಂಡಿ ಕೊಟ್ಟಿದ್ದ. ಹೌದು. ಇದು ಎಲ್ಲ ನಿಮ್ ಮನ್ಯಾಗ ತೀರ್ಜೊತೆ ಕೊಟ್ಟನ, ಎಲ್ಲರಿಗೂ ಹಂಚಿ ಒಂದೇ ತಗೊಂಡು ಗಳ ಹೊಂಟನು ನಿನ್ನ ಗಂಡ ಅಂದಳಕ್ಕೆ. ಗಂಡ ನನಗೆ ಗುಂಡ್ಕಲಾಗಿಂದ ಆಗುದು. ಸಿಟ್ಟಿಗೆ ಬಂದಳು ಜಿಜಾ. ಹೌದು. ಸಂತನ ಮಾಡಿದ ಯಾರು? ಜಿಜಾಬಾಯಿ. ಹೌದು. ತುಕಾರಾಮ್ ಹೆಂಡ್ತಿ ಜಿಜಾ. ಹೌದು. ಬಂದ ತುಕಾರಾಮ ಮನೆಗೆ ಜಿಜಾ ತಗೋ ಕಬ್ಬಿದು ತಿನ್ನು ಅಂದ. ಹೌದು. ಏನ್ ಮಾಡ್ತಾಳ ಈಗ ಸಿಟ್ಟಿಗೆ ಬಂದಳು, ಅದೇ ಕಬ್ಬು ತಗೊಂಡು ಬೆನ್ನಾಗಿ ಬಿಟ್ಟಳತ್ರಿ. ಎರಡು ತುಕುಡಿ ಆದ್ರು. ಹೌದು. ಜಿಜಾ ಹೊಡೆದಿದೆ ಅಂತೇಳಿ ಸಿಟ್ಟಿಗೆ ಬಂದಿಲ್ಲ ನಾ. ಹೌದು. ಪಾಂಡುರಂಗ ದೊಡ್ಡವನ ನೋಡಿ ನ್ಯಾಯ ಹ್ಯಾಂಗ ಮಾಡ್ದ, ಒಂದು ನಿನಗೈತು ಒಂದು ನನಗೈತು ಅಂದ. ಹೌದು. ಹೌದು. ನೀವು ಸಂತರ ಹೆಂಡ್ರು ಹೆಟ್ಟವ್ರೆ ಸಿಕ್ಕರು ನಿಮಗೆ. ಹೌದು. ಕಬ್ಬು ಕೈಯಾಗ ಸಿಕ್ಕರು ಬಿಡು, ಬೆಳ್ಳುಳ್ಳಿ ಸಿಕ್ಕರು ಬಿಡ್ತಿದ್ರು ನಿಮ್ಗೆ ಆ ಏಳಿಗೆ ಅವರು. ಹೌದು. ಖರೆ ಶರಣರ ಮಡದಿ ಅಂತ ಕಾರ್ಯ ಮಾಡಿಲ್ಲ. ಹೌದು. ವಿಷಯ ನಿಮಗೆಲ್ಲ ಅನುಭವ ವಿಷಯ ಹೇಳುದದ. ಹೌದು. ಇನ್ನು ಟೈಮ್ ಬಹಳ ಅದ. ನೀವು ಹೊತ್ತು ಮುಳುಗಲಗತ್ತದ ಚಿಂತೆ ಮಾಡಬೇಡ್ರಿ. ಹೌದು. ಫೋಕಸ್ ಹಚ್ಚ್ರಿ. ರಾತ್ರಿ ನಮ್ಮದೇನು ಹಾಡಿಕಿಲ್ಲ, ವಿಷಯ ಚಂದ ನಡೀಲಿ ಇವತ್ತು. ಹೌದು. ಹೌದು. ಹಾ, ನೀವು ಹಿಂಗ ಕೂತ್ರ ತಿಳ್ರಿ. ನಾವು ಮಾತಾಡುವಾಗ ಮಾತಾಡಬೇಡ ಅನ್ಬೇಡ್ರಿ. ನೀವು ಎಲ್ಲಿತ್ತನ ಹಾಡತ್ತೀರಿ ಅಲ್ಲಿತ್ತನ ಹಾಡಿ ಮಂಗಳಾರತಿ ಮಾಡಿ ಹೋಗ್ತೀವಿ. ಹೌದು. ಹೌದು. ಮಾಯ್ಕ್ ಬಂದ್ ಮಾಡ್ಬೇಕಿತ್ತು. ಹಾ, ಇವು ಮೈಕ್ ಇಟ್ಟು ಬಂದ್ ಮಾಡಿ ಕುಲ್ಲ ಹಾಡ್ಲಿಕ್ಕೆ ಹಚ್ಚಿರಿ ನೀವು ಸಾಕು. ಮೈಕ್ ಮತ್ತೆ ಹುಡುಕಿ ತಂದಿರಿ ನೀವು. ಇರ್ಲಿ ಇರ್ಲಿ. ಅದಕ್ಕೆ ಈ ಪದ್ಯ ಆದ ಬಳಿಕ ವಿಷಯ ಹೇಳೋದಂತ ಶಾಂತ ರೀತಿಯಿಂದ ಹೇಳಿದ್ರಲ್ಲ ಆಗಲೇ ಅವುಗಳ ಮ್ಯಾಗಿಂದ್ರು. ಹೌದು. ಹೆತ್ತ ತಾಯಿ ಬಗ್ಗೆ ಯಾರು? ರಾಯಪ್ಪ ಮಾಸ್ತರ್ ಹೇಳಿದ್ರು, ಹೆತ್ತ ತಾಯಿ ಕರಳು ಹಾಂಗದ ಹಿಂಗದ ಹೇಳ್ಯಾರಪ್ಪ. ಹೇಳಿರಿಲ್ಲ? ಇಟ್ಟು ಮಂದಿ ನೀವೆಲ್ಲರಿದ್ರಿ. ನೀವು ಈ ಬೀರು ದೇವ್ರು ಸಾಕ್ಷಿ ಮಾಡಿ ಹೇಳ್ರಿ, ಹೆತ್ತ ತಾಯಿ ತಂದಿಗೆ ದಿನ ಪ್ರತಿ ಕಾಲ ಯಾರು ಬಿಡ್ತೀರಿ? ಕೈ ಎತ್ತರ ನೋಡ್ರಿ. ಎತ್ತಾರ ಯಾರು ಬಿದ್ದಾರ್ರಿ? ಇವನೇ ಬೀಳ್ತಾನೆ ಕೇಳ್ರಿ. ಹೊಳೆ ಹೇಳೋದೈತಿ ಇವನಿಗೆ. ಗಳೂರಿಗೆ ಊರಾಗ ಬರೇ ಮಂದಿ ಭಾವಿಕೆ ಮಾಡಿ ಹೋಗೋದಿಲ್ಲ ಮಾಸ್ತರ. ಆಚರಣೆ ನಮ್ಮಲ್ಲಿ ಬೇಕು ಅಂದ್ರೆ ಹೇಳಕ್ ಬರ್ತದೆ. ಹೌದು. ಹೌದಲ್ರಿ? ಹೌದು. ಸುಮ್ಮ ಪಬ್ಲಿಸಿಟಿ ಕೂಡ್ತಂದ್ರೆ ಒಲಪು ಮಾಡ್ಕೊಂಡು ಹೋಗ್ಬೇಡಪ್ಪ, ವಿಷಯ ಜ್ಞಾನದಾಗ ಬೆಳೆಸಿ ಮಾಡು. ಹೌದು. ಅದಕ್ಕೆ ಈ ಪದ್ಯ ಆದ ಬಳಿಕ ನಿಮಗೆಲ್ಲ ಅನುಭವ ವಿಷಯ ಹೇಳಿ, ಯಾವ ಇಬ್ಬರು ಅಣ್ಣತಮ್ಮರ ಮನೆ ಯಾವ ರೀತಿಯಿಂದ ಮುರಿದ ಬಳಕ ಆ ಜಗತ್ತಿದಾಗ ದುಃಖ ಹೆಂಗ ಬರ್ತದ, ಹೊರಗಿನ ಹೆಣ್ಮಕ್ಳು ಮನೆಗೆ ಬಂದ ಬಳಕ ಹೆಂಗ ಮನಿ ಮುರಿತದ ಅನ್ನೋದು ಒಂದು ಸನ್ನಿವೇಶ ನಿಮಗೆ ಹೇಳೋರಿದ್ದೆವು. ತಾವು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕೌರವರು ಪಾಂಡವರು ಖರೆ ಅಣ್ಣ ತಮ್ಮರು. ಕೌರವರು ಪಾಂಡವರು ಖರೆ ಅಣ್ಣ ತಮ್ಮರು. ದುರ್ವೇದನ ಬಹಳ ದುಷ್ಟ. ದುರ್ವೇದನಾಗ ಕಲಿಸುವುದಕ್ಕಾಗಿ ಸಕುಡಿ ಎಂದು ಬಹಳ ಕೆಟ್ಟ. ಮೋಸದಿಂದ ಹಾಸಿಗೆ ಹಾಕಿ ಹೂಡರ ಪಗಡಿ ಪಾಟ. ಭೀಮಗ ತಡಿಲಿಲ್ಲ ಸಿಟ್ಟ. ಪಗಡಾಗ ಸೋತು ಧರ್ಮರಾಜ ವನವಾಸಕ ಹೊಂಟ. ಪಗಡಾಗ ಸೋತು ಧರ್ಮರಾಜ ವನವಾಸಕ ಹೊಂಟ. ಯಾರಿಗೆ ತಿಳಿಲಿಲ್ಲ ದೇವರು ಹೊಯ್ಲ, ಕೌರವ್ರದಾಗಿ ಹೋಯ್ತು ಕೋಲಹಾಲ. ಶ್ರೀ ಕೃಷ್ಣ ದೇವರ ಮಾಡ್ಯಾನ ಹೆಂತ ಆಟ. ಭಂಗ ಶಂಕರ ಲಿಂಗ ಇಲ್ಲವಂಗ ಭಂಗ. ಭಂತನಾಳದಾಗ ಅವನ ಮ್ಯಾಟ
ಪಾದಿಗೆ ಹಣಿ ಇಟ್ಟ ಗುರುವಿನ ಗುರು ತಿಳಿದು ಸಿದ್ದಣ್ಣ ಗುರುವಿನ ಪಾದಿಗೆ ಹಣಿ ಇಟ್ಟ ಸಿದ್ಧಲಿಂಗ ಸಣ್ಣ ಬಾಲ ಯಾವತ್ತು ಒತ್ತುತ್ತಿದ್ದ ಗುರುವಿನ ಕಾಲ ಶಿಷ್ಯರ ಒಳಗ ಅವ ಎಂತ ದಿಟ್ಟ ಹುಡುಗಿ ಅಂಗಳ ತಿಂತು ತಂಗಳ ಗುರು ನೋಡನ ಕಣ್ಮೂಟ ಕಂದನ ಕಾಯಕ ಕಂಡು ಶಂಕರ ಲಿಂಗದ ಪ್ರಗಾಟ ಶಿಷ್ಯ ಶಿರೋಮಣಿಗೆ ವಶ ಆಗಿ ಗುರು ಕರ್ಕೊಂಡು ಮಾಡ ಊಟ ಕಲಿಸಾನ ಭಕ್ತಿಯ ಪಾಠ ಗುರುವಿನ ಕೈಲೆ ತ್ಯಾವಿ ಧರಿಸಿ ತನ್ನ ಶರೀರ ಎಲ್ಲ ಸುಟ್ಟ ಗುರುವಿನ ಕೈಲೆ ತ್ಯಾವಿ ಧರಿಸಿ ತನ್ನ ಶರೀರ ಎಲ್ಲ ಸುಟ್ಟ ಪೂರ್ವ ಜನ್ಮದ ಪುಣ್ಯ ನಮ್ಮ ಇಂಥ ಗುರುವಿಗೆ ಕಟ್ಟದ ಬಂದು ಆನಂದದು ಮನದಾಗ ಸಾಕಟ್ಟ ಶಿರವಾಳ ಗೂಳಿ ಮುತ್ತನ ಎಂತ ತಾಕತ್ತದ ಹೆದ್ದ ಕೇಳಿ. ಹೌದು ಇದೇ ಅಕ್ಕಲಕೋಟ ತಾಲೂಕ ನಿಮ್ಮ ತಾಲೂಕದಾಗ ಆಗೋದು ಪವರ್ ಹಿಡಿದದ. ಜೈನಾಪುರ ಶಿರವಾಳ ಗೂಳಿ ಮುತ್ತನ ಕೀರ್ತಿ ಜಗತ್ತಿದಾಗ 2ನೇ ಅಂಶದ ತಿಳಿಕರದ. ಐತಾರಕೊಮ್ಮ ಎಲ್ಲ ಭಕ್ತರು ತಮ್ಮ ಸಂಸಾರದ ಅಡಿತೊಡಿ ಬತ್ತಂದ್ರೆ ಶಿರವಾಳಕ್ಕೆ ಹೋಗ್ತಿದ್ರು. ಹೌದು ಐತಾರಕೊಮ್ಮ ಹೌದು ಗೂಳಿ ಮುತ್ತೆ ಅವರು ಮಠದಾಗ ಇರ್ತಿದ್ರು. ಮತ್ತೆ ಹೋಗಿ ಕಾಲ ಬೀಳೋರು ಯಪ್ಪ ನಮ್ಮ ಆಕಳ ಹಿಂದಲಾಗ್ಯಾರ್ರಿ, ಹೌದು ನಮ್ಮ ಮನೆಗೆ ಮಾಡಿಸ್ಯಾರ್ರಿ, ನಮ್ಮ ಸಸಿ ನಮ್ಮ ಮಾತು ಕೇಳಲ್ರಿ, ಎಲ್ಲ ಸುದ್ದಿ ಮಾಡ್ರಿ ನಾವು ಎಂತ ಕೇಸ್ ಹೋಗು ಮುತ್ತನ ಕಡೆ ಮುತ್ತೇನ ಕಡೆ. ಈ ಸಂಸಾರದೆಲ್ಲ ಅಡಿ ಎಲ್ಲ ಬಿಡಿಸ್ತಿದ್ರು ಶಿರವಾಳ ಗೂಳಿ ಮುತ್ತೇವು. ಹೌದು 8 ವಾರ ಒಬ್ಬ ಸುಮ್ಮ ಹೋಗಿ ಕುಂಡ್ರಾವ ಯಾರು ಕೇಳವಲ್ಲ ಹೇಳವಲ್ಲ, ಸುಮ್ಮನೆ ಯಾರ್ಯಾರು ಯಾರ್ಯಾರು ಕೇಳ್ತಾರ ಕುಂಡಿರ್ತಿದ್ದ. ಹೌದು ಎಲ್ಲ ಎಲ್ಲ ಮತ್ತೆ ಮಂದಿ ಯಾವ ಮತ್ತೆ ಕೇಳೋರಿಗೆ ಗಪ್ಪೇರಿ ಮತ್ತೆ ಕಾರ್ ಬಿದ್ದು ಹೋಗೋ ಉಂಡು. ಹೌದು 8 ಆಟೋಡ್ ಹಿಂಗೆ ಆಗ್ಯಾವ. ಹೌದು ಎಲ್ಲ ಆದ ಬಳಿಕ ಕೊನೆ ಅವನು ಇತ್ತು, ಅವನಿಗೆ ಕರೆಸಿದ್ರು ಮತ್ತೆ. ಹೌದು ಏ ಮಗನ 8 ಆಟೋಡ್ ಬರ್ದಾಗತ್ತಿದಿ, ಏನಾರ ಸಂಸಾರದಲ್ಲಿ ತೊಂದರೆ ಇದ್ರೆ ಹೇಳು, ಮಂದಿತ್ತೇಳಿ ಹೇಳಕ್ಕೆ ಬಿಟ್ಟಿದ್ ಕಾಣ್ತದ. ಈಗ ಯಾರು ಇದು ಮಠದಾಗ ನಾ ಇಬ್ಬರೇ ಇದ್ದೀವಿ ಹೇಳಿ. ಈಗ ಅವ್ರು ಏನ್ ಹೇಳ್ತಾನೆ ಅವ ಅಂದ ಮತ್ತೆ ನಾ ಖರೆ ಹೇಳ್ತೀನಿ ಒಂದು ಮಾತು ಇದಕ್ಕಿದ್ದಂಗೆ ಹೇಳ್ತ ಕೇಳಿ. ಹೇಳಲ್ಲ ಖರೆ, ನಾ ತುಡುಗಿದ್ದ, ನಾ ತುಡುಗಿದ್ದ ಮಾಡಿಸ್ಬೇಕು ಅವನು. ಬೇಡಿದವ್ರಿಗೆ ಬೇಕಾದ ಕೊಡ್ತೀರಿ ಅಂತ ವಾಯದ ಕೇಳಿ ಬಂದಿಲ್ಲ. ಹೌದು ಈಗ ನಾವು ಒಂದೇ ಲಾಸ್ಟ್ ತುಡುದು ಮಾಡಿದ ಮತ್ತೆ ಯಾಕ ಈ ಒಂದು ತುಡುದು ಮಾಡಿ ಒಂದು ಒಟ್ಟ ತುಡುದು ಮಾಡಲ್ಲ, ನನ್ನ ಜನ್ಮಕ್ಕೆ ಲಾಭ ಆಗ್ಬೇಕು ಅಂತ ತುಡುದು ಮಾಡಿದ
ಮಾಡಿ ಹೇಳಂದ. ಮಕ್ಕಳು ಮೊಮ್ಮಕ್ಕಳು ಕುಂತ ತಿನ್ನಪ್ರೆ ಒಮ್ಮೆ ತುಡುಗು ಮಾಡವಿತ್ತು. ಜನ್ಮ ಲಾಭ ಆಗಿರ್ಬೇಕು. ಹೌದು ಹಾಗ ಹೇಳಂದ. ಇದು ಚಲೋ ಗಂಟೆ ಬಿತ್ತಿದ್ರು ಅಂದ್ರು. ಮುತ್ತೆ ಪೇಷಂಟ್ ಭಾರಿ ಬರ್ತಿದ್ರು ದವಾಖಾನಿಗೆ ಅಂದ್ರು. ಹೌದು ಇಲ್ಲಿ ಬಾ ಮಗನ ಅಂದ್ರು. ಹೌದು ಕೊಳ್ಳ ಒಂದು ಕರಿದ ಹಾರ ಕಟ್ಟಿದ್ರು. ಪ್ರಸಾದ ಹಚ್ಚಿದ್ರು ಹೇಳ್ತಾರ. ಹ್ಯಾಂಗ ಹೇಳ್ತಾರ? ಬಬಲೇಶ್ವರ ಗೌಡ್ರ ಮನತಾಣ ದೊಡ್ಡದ ನೋಡಕ್ಕೆ ಸಿಗ್ತಾವ. ಹೌದು ವಿಜಯಪುರ ತೆಳಗ ಬಬಲೇಶ್ವರದ ಹೌದು ಗೌಡ್ರ ಮನತಾಣ ಹೋಗು. ಆ ಗೌಡ್ರ ಮನಿ ತುಡುಗು ಮಾಡು. ನಿನ್ನ ಜನ್ಮ ಇರುತ್ತ ನಿನಗೆ ಲಾಭ ಆಗುತ್ತದ. ಹೌದು ಹೌದು ಮತ್ತೆ ಇದೊಂದು ಚಲೋ ಮಾಡಿದ್ರೆ ಅಂದಿವ. ಹೆಸರು ಹೇಳಿದ್ರೆ ಅದು ಚಲೋ ಮಾಡೋದು. ತುಡುಗಿದ್ದೀವ ಆದ್ರೆ ಹಗಲು ಬಾರಕ್ಕ ಹನುಮಪ್ಪರ ಗುಡ ಕೂತ ವಾತಾವರಣ ನೋಡಿದ ಊರು. ಹೌದು ಗಳೂರಿಗೆ ಹನುಮಪ್ಪರ ಗುಡ ಕೂತ ಗಳೂರಿಗೆ ವಾತಾವರಣ ಮೊದಲು ತುಡುಗ್ರು ನೋಡಿ ಮಾಡ್ತಿರ್ತಾರೆ. ಹೌದು ಯಾಕಡೆ ಹೋಗ್ಬೇಕು ಯಾಕಡೆ ಬರಬೇಕು. ಹಾ ಹನುಮಪ್ಪನ ಗುಡ್ಯಾಗ ಕೂತ ಬಬಲೇಶ್ವರ ಊರ ವಾತಾವರಣ ನೋಡದ. ಹೌದು ಗೌಡ್ರ ಮನಿ ತಿರುಗಾಡಿ ನೋಡದ ಯಾಕಂದ್ರೆ ರಾತ್ರಿ ಏರ್ಬೇಕು. ಹೌದು ಚಲೋ ಐತಿ ಇದೊಂದಲ್ಲ. ಹೌದು ಮಧ್ಯರಾತ್ರಿ ಟೈಮ್ ಆಗ್ಯದ. ಶಿರವಾಳ ಗೋಳಿ ಮತ್ತೆ ಅವ್ರೆ ಹೇಳ್ಯಾರ. ಹೌದು ಇನ್ನು ತುಡುಗ ನನ್ನ ಜೀವನ ಲಾಭ ಆಗ್ತದ ಅಂದ್ರೆ ಗೌಡ್ರ ಮನಿ ಲುಟ ಮಾಡ್ಬೇಕಂದವ. ಹೌದು ಹಿಂದಿನ ಭಾಗದ ಮ್ಯಾಗ ಆಗ ಹೋಗಿ ಗೌಡ್ರ ಕಪಾಟ ತೆರಿಬೇಕಂದ. ಹೌದು ಗೌಡ್ರ ಕಪಾಟಿ ಹಚ್ಚಿ ತೆರಿಬೇಕಂತ ಖಡಕ್ ಅವಾಜ್ ಬಂತು. ಹೌದು ಗೌಡ್ರ ಹೇಳ್ತಿದ್ ಕೋಳಿ ನಿಂತಿರಿ. ಅದೇ ಅವಾಜ್ ಬಂದ್ರೆ ಕಣ್ ತೆರಿತಿರಕಿ. ಗೌಡ ಕಾಣುತ್ತಾರ. ಗೌಡ್ರ ಯಾರು ಬಂದ್ರು ನೋಡ್ರಿ ಕಪಾಟಿಗೆ ಅಂದ್ರೆ ಗೌಡ ಹೋಗಿ ಹಿಡ್ದೆ ಅವನಿಗೆ. ಹೌದು ಹೌದು ಹಿಡದ ಊರೆಲ್ಲ ಗೌಳಿತ್ತು. ರಾತ್ರಿ ಊರ ಮಂದಿರ ನೆರಿತು. ಊರ ವಿಷಯ ತಂದ್ರ ಅವ್ನಿಗೆ ದೊಡ್ಡ ಗಿಡ ಇತ್ತು. ಗಿಡ ಕಟ್ಟಿ ಹಾಕಿರಿ ಮಗನಿಗೆ ಅಂದ್ರು. ಹೌದು ಗೌಡ್ರು ಕಟ್ಟಿ ಹಾಕಿದ್ರು. ಈ ಮಗನಿಗೆ ಈಗ ಕೇಳೋದು ಬೇಡ. ಮುಂಜಾನೆ ಮುಂಜಾನೆ 10ಕ್ಕೆ ನ್ಯಾಯ ಅದ. ಈ ಮಗನಿಗೆ ಚಲೋ ಶಿಕ್ಷೆ ಮಾಡೋದು. ಹೋರಿ ನಿಮ್ಮ ಮಕ್ಕೋರಿ ಅಂದ್ರು. ಹೌದು ಕಟ್ ಹಾಕಿದ ಮಕ್ಕಳಿನ ಒಂದ್ ಇಬ್ಬರಿಗೆ ಅವನಿಗೆ ನೋಡಕ್ಕೆ ಕುಂಡ್ರಿಸಿದ್ರು. ಹೌದು ಎಲ್ಲರೂ ಮಲ್ಕೊಂಡ್ರು. ಮುಂಜಾನೆ ಅದು ಜಳಕ ಮಾಡಿ ಎಲ್ಲರೂ ಬಬಲೇಶ್ವರ ಊರ ವಿಷಿಗೆ ಬಂದ್ರಿ. ದೊಡ್ಡ ಗಿಡಕ್ಕೆ ಕಟ್ಟಿದ್ರಿ ಇವನಿಗೆ. ಹೌದು ಮಗನಿಗೆ ಬಿತ್ರಿ ಅಂದ್ರು. ಹೌದು ಮಗನ ಖರೆ ಹೇಳು, ನನ್ನ ಮನಿ ತುಡುಗು ಮಾಡಕ್ ಹೋಗುತ್ತೆ. ನಿನಗೆ ಯಾರು ಹೇಳ ಅವನ ಹೆಸರು ಹೇಳಂದ್ರು. ಹೌದು ಹೌದು ನಿನಗೆ ಈ ಮನಿನ ತೋರಿಸ್ಕೊಟ್ಟ ಯಾವನ. ಹೌದು ನೀ ಯಾವ ಊರದಾವಿದಿ ಇಲ್ಯಾಕ ಬಂದೈತೆ ಕೇಳೋದತ್ರು. ಇವ್ ಯಾರು ಹೇಳ್ಬೇಕ್ರಿ? ಏನ್ ಹೇಳ್ದ? ಶಿರವಾಳ ಗೋಳಿ ಮುತ್ಯಾಗ ಮನಸ್ಸದಾಗ ನೆನ್ನಿಗತ್ತ. ಮುತ್ಯ ಮುತ್ಯ ಬೇಡಿದವರಿಗೆ ಬೇಕಾದ್ರೆ ಕೊಡ್ತಿರ್ತೀವಿ. ವಾಯದ ಕಂಡು ಯಾಡ್ತಿ ಅವಶ್ಯಕತೆಲ್ಲ ನಿನ್ನತ್ತದ ಬಂದಿದ್ದು. ಇದು ಎಂತ ಯಾರಿ ಇದು ಎಂತ ಯಾರಿ ತಂದೆಯಪ್ಪ. ಕೊನೆ ತುಡುಗು ಮಾಡ್ತಂತ ಹೇಳಿದ. ಹೌದು ಮುಂದೆ ಎಂದು ತುಡುಗು ಮಾಡಲ್ಲ ನನ್ನ ಜೀವನ ಲಾಭ ಆಗ್ತದ ಅಂತ ಹೇಳಿದ್ವಿ. ಇದು ಎಂತ ಸತ್ತ ಪರೀಕ್ಷೆ ತಂದಿ. ಹೌದು ಹೌದು ಯಾರೋ ಒಬ್ರು ಏನು ಮಾತಾಡತ್ತೀವಿ ಹೇಳಲ್ಲತ್ರಿ ಇವ್ರು. ಹೌದು ಆಯಾಗಂದ ನಾ ಕ್ವಾಡಗಾಡ್ಸವಿದ್ದ ಅಂದಿವ. ನಾ ಕ್ವಾಡಗಾಡ್ಸವಿದ್ರಿ ನಾ ತುಡುಗಿಲ್ಲ ಅಂದಿವ. ಹೌದು ಮಗನ ಕ್ವಾಡಗಾಡಿಸ್ತೀವಿ. ಹ್ಞೂರಿ ನಮ್ಮ ಮನೆಗೆ ಎದುರು ಬಂದಿದ್ವಿ. ನನ್ನ ಕ್ವಾಡಗ ನನ್ನ ಕೈ ತಪ್ಪಿಸಿ ಹೋಗ್ಯದ. ನಿಮ್ಮ ಮನೆ ಮ್ಯಾಳಿಗೆ ಮ್ಯಾಗ ಆಡಗತ್ತಿತ್ತು. ಮನೆಗೆ ನಾವು ಸೇರೋದೇ ನೋಡಕ್ ಬಂದಿದ್ದ. ಹುಡುಕ್ಯಾಡ್ಲಕತ್ತಿದ್ರಿ ಅಂತ. ಮಗನ ನಿನಗೆ ಒಂದು ತಾಸು ಟೈಮ್ ಇದೆಯಲ್ಲ. ಒಂದು ತಾಸು ಟೈಮಿಂಗ ನಿನ್ನ ಕ್ವಾಡಗೆ ಏನ್ ಹೆಸರು ಯಾವ್ದು ಹೇಳು? ಹೌದು ನನ್ನ ಕ್ವಾಡಗಿನ ಹೆಸರು ಯಶವಂತಿ ಅಂತ. ಹೌದು ಆ ಕ್ವಾಡಗಿ ಕಲಿ ಬತ್ತು ಮಗ ಬಿಡ್ತಾ ಇಲ್ಲ. ನೀನು ಗಲಿ ಶಿಕ್ಷೆ ಮಾಡ್ತಂದ ಗೌಡ. ಹೌದು ಯಾಕಾಗಲಿಯಪ್ಪ ಅಂದ. ಹೌದು ಯಾಕಾಗಲಿಯಪ್ಪ ಅಂದ. ಬಿಟ್ರು ಅವನಿಗೆ ಶಿರವಾಳ ಕಡೆ ಮುಖ ಮಾಡದ ಬಬಲೇಶ್ವರದ. ಹೌದು ಗುಳಿ ಮುತ್ಯ ಬಡವರ ಬಂದು ಭಕ್ತ ರಕ್ಷಕ ಅಪಾಂತ ಬಾಂಧವ ನನ್ನ ಪ್ರಾಣ ಹೋಮಯಾಡಿ ಬಂದದ. ಯಶವಂತಿ ಎಲ್ಲಿದ್ದೆ ನನ್ನ ರಕ್ಷಣೆ ಮಾಡಂತೇಳಿ ಕೈ ಮಾಡಿ ಕೂತನ. ಶಿರವಾಳ ಗುಳಿ ಮುತ್ಯ ಕ್ವಾಡಗಾಗಿ ಬಂದು ಅವನ ಸಂಕಟ ದೂರ ಮಾಡಿದ. ಹಿಂಗೆ ಆಗ್ತದ್ರಿ ಅದು. ನಮ್ಮ ಹೇಳಿಗೆ ಆಗ್ತದ ಅದು. ಇಲ್ಲ ನಮ್ಮ ಮನೆಯಿಂದ ಯಾವ್ದತ್ರಿ ಹಿಂಗ ಆಗ್ತದ ಮನೆಗೆ ಮಸ್ತರ. ಎಂತ ಧರ್ಮ ಸಂಕಟ ತಂದೆಪ್ಪ. ನಿನ್ನ ವಿಶ್ವಾಸ ಮ್ಯಾಗ ನಾ ಇವ್ರ ಮನೆಗೆ ಬಂದ ತುಳುಗರಿಗೆ ಕೆಲಸ ಆಗ್ಲಿಲ್ಲ. ಕ್ವಾಡ್ಗಿದ್ದ ತಿಳಿದ ಭಗವಂತ ಬಡವರು ಬಂದು ಇದ್ದಿ. ಭಕ್ತ ರಕ್ಷಕ ಇದ್ದಿ. ಅಪಾರ್ಥ ಬಾಂಧವ ಇದ್ದಿ. ಧರ್ಮ ಸಂಕಟ ನಿವಾರಣೆ ಮಾಡ ತಂದೆ ಯಶವಂತಿ ಎಲ್ಲಿದ್ದಿ ಬಾ ಅಂದ ಬಳಿಕ ಶಿರವಾಳ ಗೂಳಿ ಮುತ್ಯ ಭಕ್ತನ ಸಂಕಟ ಕಂಡು ಸ್ವಂತ ತಾನೇ ಕ್ವಾಡ್ಗಾಗಿ ಹೋಗಿ ಅವನ ಹೆಗಲ ಮ್ಯಾಗ ಕೊಟ್ಟು ಬಂಧುಗಳೇ. ಅವನ ಹೆಗಲ ಮ್ಯಾಗ ಕುಂಡ್ರೋದು, ಅವನ ತೆರಿ ಮ್ಯಾಗ ಕೈ ಆಡಿಸೋದು ಮಾಡಿ ಇವ ಕ್ವಾಡ ಆಡಿಸೋಣ ಬಿಡ್ರಿ ಇವನಿಗೆ. ಅವಾಗ ಗೌಡ್ರು ಹೇಳಲ್ಲ. ಹೊರಗೆ ಬಂದ ಶಿರವಾಳ ಕಡೆ ಮುಖ ಮಾಡಿ ಹೇಳ್ತಾನೆ ಗುಳಿ ಮುತ್ಯ ಇವತ್ತೇ ನಿನ್ನ ಪಾದಾಣಿ ಮಾಡಿ ಹೇಳ್ತಾ ಇವತ್ತಿಗೆ ತುಡುಗು ಮಾಡೋದು ಬಿಟ್ಟು ಬಿಡುತ್ತ ತಿಳಿದ ಜಗತ್ತಿನಾಗ ನನ್ನ ಶಿರವಾಳ ಗುಳಿ ಮುತ್ಯ ಮಾಡಿ
ಶರಣರಿಂದ ಶರಣರ ಮಾಡುದ ಪವಾಡವಿದು. ಹೌದು. ಈ ಪದ್ಯ ಆದ ಬಳಿಕ ಇನ್ನೂ ರಾಯಪ್ಪ ಮಾಸ್ತರ್ನ ಏನೇನೋ ಕೇಳಿದ, ಅವ ಏನೇನೋ ಹೇಳ್ಯಾನ. ಹೌದು. ಅದು ವಿಷಯ ಇನ್ನ ಅಲ್ಲೇ ಉಳಿದದ. ಖರೆ ಈ ಪದ್ಯ ಆದ ಬಳಿಕ ಇವತ್ತ ಕುಸ್ತಿ ಕಡಿ ಕುಸ್ತಿನೇ ಅದ ಇಲ್ಲಿ. ಹೌದು. ರಾಯಪ್ಪ ಮಾಸ್ತರ ಬೆದ್ರ ಫಳ್ಯಾಗ ಬೆದ್ದು ಹೋಗದ ಕರೆ ಬೆನ್ನ ತೋರಿಸಿ ಓಡಿ ಹೋಗುದು ಆಳಿಗೆ ಪಿಂಟು ಮಾಸ್ತರ್ ಮುಗಿಸದಾಗಿಲ್ಲ. ಹೌದು. ಹೌದು. ಒಂದು ಬೀಳೋದರಾಗಿತ್ತು, ಏಳೋದರಾಗಿತ್ತು. ಖರೆ ಮಿಲಾಪ ಕುಸ್ತಿ ನನ್ನ ಜೀವನದಾಗಿಲ್ಲ. ಕುಸ್ತಿ ಮಾಡೇ ಬಿಡೋದು. ಕುಸ್ತಿ ಹ್ಯಾಂಗ ಆಗ್ತದ ನೀವು ಮನೆ ಕಾಟ ಕೈಯ ಹಿಡ್ರಿ. ಹೌದು. ಏನು ಕೇಳಿದ ಏನು ಹೇಳ್ಯಾರ ನಿಮ್ಗೆ ಹೇಳೋದದ. ಹೌದು. ಶಾಂತ ರೀತಿಯಿಂದ ಅನುಭವ ಹಾಡಿಕೆ ಕೇಳದ ಬಳಿಕ ವಿಷಯ ಹೇಳೋದ ಶಾಂತ ರೀತಿಯಿಂದ ಕೂತು ಕೇಳಬೇಕು. ಸಿರುವಳ ಗೂಳಿ ನೋಡವ್ರ ಪೌಳಿ, ಸಿರುವಳ ಗೂಳಿ ನೋಡವ್ರ ಪೌಳಿ, ಸಿರುವಳಾದ ಮಹಾರಾಷ್ಟ್ರ ಭಾವುಳ ಭಕ್ತರ ಭಕ್ತಿಲಿ ಬಂದರ ಬಿಡಿಸ್ಯಾನು ಸಂಕಟ, ಕಲ್ಲಿ ಪ್ರಹಳದಾಗ ಜನ ದನಕ ಹುಲಿ ನಡೆಸಿತು ಕಾಡಾಟ, ಹುಲಿ ಮಾತ್ರ ಹೊಡೆದಾರ ಕೈ ಮೂಟ, ಲಚ್ಚಣ ಟೇರಿಗೆ ಹಸ್ತಿಟ್ಟು ಎಳದಾರ ಗುರುವಿನ ಮೇಲೆ ನಿಷ್ಠ, ಲಚ್ಚಣ ಟೇರಿಗೆ ಹಸ್ತಿಟ್ಟು ಎಳದಾರ ಗುರುವಿನ ಮೇಲೆ ನಿಷ್ಠ,